ನೆಗೆಟಿವ್ ಬೇಡ, ಯಾಕಂದ್ರೆ ಮಲ್ಟಿ ಸ್ಟಾರರ್ ಮೂವಿಗಳನ್ನ ನೋಡಿದೀವಿ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂತು, ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ಬಿಡ್ತಪ್ಪ. ಈ KGF ಅಂತ ಮೂವಿಗಳು ಬಂದಾಗ, ಕಾಂತಾರ ಸಿನಿಮಾಗಳು ಬಂದಾಗ ಇಡೀ ಚಿತ್ರರಂಗನೇ ಹಾಡಿ ಹೊಗಳಿತ್ತು ನಮ್ಮ ಕನ್ನಡ ಚಿತ್ರರಂಗವನ್ನ. ಬಟ್ ಎಲ್ಲೋ ಒಂದು ಕಡೆ ಈ ನಟ ದರ್ಶನ್ ಅವರು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ, ಆರೋಪಿ ಆಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ರು. ಕನ್ನಡ ಚಿತ್ರರಂಗ ಇಂಥದಕ್ಕೆಲ್ಲ ಸುದ್ದಿ ಆಗ್ಬಿಡ್ತಲ್ಲ ಅನ್ನೊಂದು ಬೇಸರ. ಇಲ್ಲ, ಇದು ದರ್ಶನ್ ತಪ್ಪಲ್ವೆಲ್ಲ. ದರ್ಶನ್ ಒಂದು ತಪ್ಪು ಅದು ಮಾಡಿದ್ದಾರೆ ಬಿಡಿ. ಯಾರು ವೈಭವೀಕರಿಸಿದ್ದು? ಅವ್ರು ದುಡ್ಡು ಕೊಟ್ಕೊಂಡು ವೈಭವೀಕರಿಸ್ಕೊಂಡ್ರ? ಅವ್ರು ದುಡ್ಡು ಕೊಟ್ಕೊಂಡು ಸುದ್ದಿ ಮಾಡಿದ್ರ? ಸುದ್ದಿ ಬೇಕಾಗಿರೋರಿಗೆ ಅದು ಬೇಕಿತ್ತು, ಅದನ್ನು ವೈಭವೀಕರಿಸಿದ್ರೆ ಅದರಿಂದ ಅಪಾಯ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತಾ? ಸ್ವಲ್ಪ ದಿವಸ ಯಾಕೆ ಸುದ್ದಿ ಆಯ್ತು, ಮಾಧ್ಯಮಗಳು ಯಾಕೆ ಅದನ್ನು ವೈಭವೀಕರಣ ಮಾಡ್ತು ಅಂದ್ರೆ, ಇದ್ದಿದ್ದನ್ನ ಇದ್ದ ಹಾಗೆ ತೋರಿಸಿದಾಗ ಅದು ವೈಭವೀಕರಣ ಯಾಕಾಯ್ತು ಅಂದ್ರೆ, ಒಬ್ಬ ನಟ ದರ್ಶನ್ ಒಬ್ಬ ಸ್ಟಾರ್. ಆದ್ರೆ ಇನ್ನೊಂದು ಜವಾಬ್ದಾರಿ ಇರುತ್ತಲ್ವಾ, ಇದನ್ನು ಮಾಡೋದ್ರಿಂದ ಇಂತಹ ಘಟನೆಗಳು ಮತ್ತೆ ಯಾರ್ಯಾರೋ ಮಾಡೋದಕ್ಕೆ ಪ್ರೇರಣೆಯೂ ಆಗ್ಬೋದೇನೋ. ಬಟ್ ಇದರಿಂದ ನಮಗೆ ಸಮಾಜಕ್ಕೊಂದು ಒಳ್ಳೆ, ಈಗ ಸಾಯಿಸಬಹುದು ಒಬ್ಬನ ಮನುಷ್ಯನ, ಈಗ ಹಿಂಸೆ ಕೊಡಬಹುದು ಒಬ್ಬ ಚಂದ್ರ ಸರ್. ಇದನ್ನು ಅಲ್ಲಗಳಿತೀರಾ ಹಾಗಾದ್ರೆ? ಇಂಥ ಸುದ್ದಿಗಳನ್ನ ನಾವು ಮಾಡಿದಾಗ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥವ್ರ ವಿರುದ್ಧ ಕ್ರಮ ಕೈಗೊಂಡಿದೆ ಅಂದಾಗ, ಯಾರು ಎಷ್ಟೇ ದೊಡ್ಡವರಾದ್ರೂ ಕೂಡ ಕಾನೂನಿನ ಮುಂದೆ ಅವರು ಚಿಕ್ಕವರಾಗ್ತಾರೆ ಅನ್ನೋದನ್ನ ಸಾಬೀತು ಮಾಡಿದಂಗೆ. ಅದೆಲ್ಲ ಕರೆಕ್ಟ್ ಆಗಿದೆ. 24 ಗಂಟೆ ಅವರು ಸತ್ತಿರೋದನ್ನೇ ತೋರಿಸ್ಕೊಂಡು, ಅಲ್ಲಿ ಆಗ್ತಕ್ಕಂಥ ಘಟನೆ ರಕ್ತದ ವಿಚಾರ ತೋರಿಸ್ಕೊಂಡು, ಹೊಡೆದಿದ್ದ ವಿಚಾರ ತೋರಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಅದು ವ್ಯಾಪಾರ ಆಗ್ತಾ ಇದೆ. ಸುದ್ದಿ ನಾನು ತಪ್ಪಿಲ್ಲ. ಪ್ರಜ್ವಲ್ ರೇವಣ್ಣ ಮಾಡ್ಲಿ, ಇನ್ನೊಬ್ಬ ರೇವಣ್ಣ ಮಾಡ್ಲಿ, ದರ್ಶನ್ ಮಾಡ್ಲಿ, ಚಂದ್ರಶೇಖರ್ ಮುಖ್ಯಮಂತ್ರಿ ಚಂದ್ರು ಮಾಡ್ಲಿ, ಸುದ್ದಿ ಮಾಡ್ಲೇಬೇಕು. ಅದಾಗಿತ್ತು ಸಮಾಜಕ್ಕೆ. ಎಲ್ಲೋ ಒಂದು ಕಡೆ ಎಂಡ್ ಆಗ್ಬೇಕಲ್ಲ, ಪೊಲೀಸಿಗೆ ಕೊಟ್ಟಾಯ್ತಲ್ಲ, ಇನ್ಯಾಕೆ ಬೇಕಾಗಿದೆ? ಅದು ಮಾಡಲಿ ಬಿಡಿ. ಅವರಿಗೆ ಈಗ ಅದೆಲ್ಲೋ ಒಂದು ಕಡೆ ನಾವು ಅದನ್ನು ಅಷ್ಟೊಂದು ಮಾಡಿ ಅವ್ರಿಗೂ ಇಕ್ಕಟ್ಟಾಗ್ತಾ ಇದೆಯೋ ಈಗ, ಯಾವುದನ್ನ ಕೇಸ್ನ ಡೀಲ್ ಮಾಡೋದಕ್ಕೆ ಲಾಯರ್ಗೆ ಅನುಕೂಲ ಆಗ್ತಾ ಇದೆಯೋ? ತುಂಬಾ ಜನ ಹೇಳ್ತಾರೆ ಮೀಡಿಯಾದವರು ಇರೋದ್ರಿಂದ ಈ ಹೈ ಪ್ರೊಫೈಲ್ ಕೇಸ್ ಇನ್ನು ಮೀಡಿಯಾದವ್ರ ಬಗ್ಗೆ ಅಪಾರವಾದ ಗೌರವ ಇದೆಯಮ್ಮ. ಇದು ಮಾಡಿದ್ದು ಹಾಗಾದ್ರೆ ಇದನ್ನೇ ಮಾಡ್ತಾ ಕೂತ್ಕೋತೀರಾ? ಇನ್ಯಾವುದು ಇಲ್ವಾ? ಹಾಗಾದ್ರೆ ನಮ್ಮೂರಲ್ಲಿ ಕೆರೆ ಹೊಡೆದೋಯ್ತಪ್ಪ, ಅದು ಯಾಕೆ ಸುದ್ದಿ ಆಗ್ತಿಲ್ಲ? ರೈತರ ಬೆಳೆ ಹೊಟ್ಟೋಯ್ತು, ಕಬ್ಬಿನ ಬೆಳೆ ಹೋಗ್ಬಿಟ್ಟು ಭಾಳ ಕಟ್ಟಿದ್ದಾರೆ, ಸಕ್ಕರೆ ಫ್ಯಾಕ್ಟ್ರಿನವ್ರು ದುಡ್ಡು ಕೊಡ್ತಾ ಇಲ್ಲ, ಅದನ್ನು ಯಾಕೆ ದಿವಸ ವೈಭವೀಕರಿಸಿ ಅವರಿಂದ ದುಡ್ಡು ಕೊಡಿಸೋದಿಲ್ಲ? ಅಂದರೆ ಇಂಬ್ಯಾಲೆನ್ಸ್. ಯಾವ್ಯಾವ್ದು ಎಷ್ಟು ಇತಿಮಿತಿಲಿ ಇರಬೇಕು ಅಷ್ಟೇ ಆಗ್ತಿರ್ಬೇಕಾಗತ್ತಲ್ಲ. ನೀವು ಇನ್ನೊಂದು ಘಟನೆ ಸಿಕ್ಕವರೆಗೂ ಇದನ್ನು ತೋರಿಸೋದಿದೆಯಲ್ಲ, ಅದು ವ್ಯಾಪಾರ. ಆದರೆ ಈ ತೋರಿಸಿದ್ದಿದೆಯಲ್ಲ, ಅದು ಅದ್ಭುತವಾದ ಕಂಗ್ರ್ಯಾಚುಲೇಷನ್ ಮಾಡ್ತೀನಿ. ಈ ಘಟನೆಗಳನ್ನ ಬೆಳಕಿಗೆ ತಂದ್ರೆ ಆಗ ಪೊಲೀಸ್ನವ್ರಿಗೆ ಅನುಕೂಲ ಆಯಿತು, ಸರ್ಕಾರಕ್ಕೆ ಅನುಕೂಲ ಆಯಿತು. ಅಲ್ಲಿಗೆ ಬಿಡಿ, ಇನ್ನೇನು ಕೊತ್ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗಂತ ನಾನು ಇಡೀ ಮಾಧ್ಯಮದವ್ರನ್ನ ಬೈತಾ ಇಲ್ಲ. ಮಾಧ್ಯಮದವ್ರಿಗೆ ಅವನು ತೋರಿಸ್ತಾ ನಾನು, ಆಮೇಲೆ ಇದ್ರೊಳಗೆ ನಂದೇ ಫಸ್ಟು ಅನ್ನೋ ಪ್ರಶ್ನೆ ಯಾಕೆ ಬಂತು? ಇಷ್ಟು ವರ್ಷ ಇರಲಿಲ್ವಲ್ಲ. ಯಾವ ಪತ್ರಿಕೆಯಲ್ಲೂ ನಂದೇ ಫಸ್ಟು, ಯಾವ ಟಿವಿನಲ್ಲಿ ನಂದೇ ಫಸ್ಟು ಅಂತವ್ರೇನು? ಯಾರ್ದಾರ ಫಸ್ಟ್ ಅಲ್ಲಿ ವಿಷಯ ಗೊತ್ತು. ನಾನು ಇವಾಗ ಯಾವುದೋ ಆಕ್ಸಿಡೆಂಟ್ ಆದಾಗ ನಾನು ಅಲ್ಲಿದ್ದಮ್ಮ, ಫಸ್ಟ್ ಯಾರು? ನಾನು ಹೇಳ್ಬೇಕು ತಾನೆ, ನಾನು ಅಲ್ಲಿದ್ದಪ್ಪ ಫಸ್ಟು. ಅದು ನಾನು ಹೋಗ್ಬಿಟ್ಟಿರ್ತೀನಿ ಒಂದು ದಿವಸ, ನೆಕ್ಸ್ಟ್ ಡೇ ಹೋದವ್ರು ನಾನು ಫಸ್ಟು ಅಂತಲೂ ಹಾಕೊಂಡ್ರಿ. ಎಂಥದ್ದು ಅದು? ಇದನ್ನೆಲ್ಲ ಹೆಂಗೆ ಅಂತ ಹೇಳೋಕ್ಕಾಗತ್ತೆ? ಅದರಿಂದ ಟೀಕೆ ಮಾಡೋದಿಲ್ಲ. ವೃತ್ತಿ ಧರ್ಮ ಅಂತ ಅಂತೀರ ನೀವು ಎಲ್ಲೋ ಒಂದು ಕಡೆ. ಆ ವೃತ್ತಿ ಧರ್ಮದಲ್ಲಿ ಸಾಮಾಜಿಕ ಚಿಂತನೆ ಕಾಳಜಿ ಇಲ್ಲದೆ ಇದ್ದಾಗ ವೃತ್ತಿ ಧರ್ಮಕ್ಕಿಂತ ವ್ಯಾಪಾರಿ ಧರ್ಮ ಆಗುತ್ತೆ. ಕರೆಕ್ಟ್. ಒಬ್ಬ ಮನುಷ್ಯನಿಗೆ ದಿಢೀರಂತ ಲಕ್ಷಾಧಿಪತಿ ಅಥವಾ ಕೋಟ್ಯಾಧಿಪತಿ ಆದಾಗ ದುಡ್ಡು ಸಿಕ್ಕಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಂತೆ, ಆಗ ಅಡ್ಡದಾರಿ ಕೆಲವರು ಹಿಡಿದ್ಬಿಡ್ತಾರೆ ಅಂತ. ಆ ಥರ ಆಗಿದೆಯಾ ನಟ ದರ್ಶನ್ ಅವ್ರ ವಿಚಾರ? ನಿಮ್ಗೆ ಅನ್ಸಿದೆಯಲ್ಲ, ಅದು ನಾನೇನು ಹೇಳೋಕ್ಕಾಗೋದಿಲ್ಲ. ಅಥವಾ ಆಗಿರ್ಬೋದು, ಈಗ ಆಗಿರ್ಬೋದೇನೋ. ಈಗ ನನಗೂ ಕೂಡ ನಾಳೆ ದಿವಸ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಈಗೇನೋ ಹೇಳ್ತಾ ಇದ್ದೀನಿ ನಾನು. ಅಥವಾ ಬಹಳ ಸಹವಾಸ ದೋಷ, ಸನ್ನಿವೇಶ, ಸಂದರ್ಭ, ಆ ಗಳಿಗೆನಲ್ಲಿ ಇನ್ನೇನೋ ಹುಚ್ಚು ಬರ್ಬೋದು, ಇನ್ನೇನೋ ಆಗ್ಬೋದು. ಈಗ ಕೆಲವರು ಸಿನಿಮಾ ತೆಗಿತಿರ್ತಾರೆ, ಅದರಲ್ಲಿ ಕಳ್ಕೊಂಡಿರ್ತಾರೆ. ನಾನು ಅದರಲ್ಲೇ ಬದುಕಬೇಕು ಅಂತ ತೆಗೆದು ಕೂಡ ಮನೆ ಮಠ ಮಾರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಕೇಸ್ಗಳು ನೋಡಿದ್ದೀವಿ. ಈ ಥರದ ಹಠತಾನ ಬೇಕಾಗಿಲ್ಲ ಮನುಷ್ಯನಿಗೆ. ನಾನು ಹೋಗ್ತಾ ಇರ್ತೀನಿ, ಈಗ ಈ ಕೆಲಸ ಏನಕ್ಕೆ ಆಗ್ತಿಲ್ಲ, ಆಗಲ್ಲ ತಾನೆ. ಈ ಸಮಾಜದಲ್ಲಿ ನನ್ನಿಂದ ಯಾಕೋ ಇದು ಆಗ್ತಾಯಿಲ್ಲ, ಬೇರೆ ದಾರಿ ಹಿಡೀರಿ. ದಾರಿ ಹಿಡಿಯುವಾಗ ಎಂಥದ್ದು ಅಂತ ಒಳ್ಳೇದು ಹಿಡಿಬೇಕಲ್ವ? ಬಟ್ ಅದು ಏನಾಗಿದ್ದು ಎಕ್ಸಾಕ್ಟ್ಲಿ ತಪ್ಪು ಅದು ಗೊತ್ತಿಲ್ಲ. ಬಟ್ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೋ ಅದು ಲಾಯರ್ಗಳು ಹೇಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಎಲ್ಲ ಸಾಕ್ಷಿಗಳನ್ನು ಕರೆಸು, ಎಲ್ಲ ಜಡ್ಜ್ ಮುಂದೆ ಕೂತ್ಕೊಂಡು ತೀರ್ಮಾನ ಆಗಲ್ಲ. ಒಂದು ಹಂತದಲ್ಲಿ ಇವೆಲ್ಲ ನಡ್ಕೊಂಡು ಹೋಗು, ಫಿಲ್ಟರ್ ಆಗ್ತದೆ. ಆಮೇಲೆ ಯಾರ್ಯಾರೋ ಸಾಕ್ಷಿಗಳು ಯಾವ್ಯಾವುದೋ ಅನ್ಕೊಳ್ಳಿ ಉಲ್ಟಾ ಹೊಡಿತಾರೆ, ಇನ್ಯಾವುದೋ ಉಲ್ಟಾ ಆಗುತ್ತೆ, ಇನ್ಯಾರೋ ಎದಕ್ಕೆ ಸುಳ್ಳು ಬರ್ದಿರೋದು ಅಂತ ಆಗುತ್ತೆ. ಡಿಪೆಂಡ್ಸ್ ಆನ್ ದೊಡ್ಡ ಕೋರ್ಟ್ನಲ್ಲಿ ಒಬ್ರು